ವೀಕ್ಷಕರೇ, ಇವತ್ತು ನಾವು ದಾವಣಗೆರೆ ಜಿಲ್ಲೆ ಕುರ್ಕಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರಗತಿಪರ ರೈತರಾದಂಥ ಶಿವಯೋಗಿ ಅವರು ನಮ್ಮ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಡಿ, ನಾವು ಈಗ ಅವ್ರ ಬೋರ್ವೆಲ್ ರನ್ನಿಂಗಲ್ಲಿದೆ, ನೀರು ಸಾಕಷ್ಟಿದೆ, ಆದರೂ ಕೂಡ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದ್ರು. ಇವತ್ತು ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ. ಬನ್ನಿ, ಯಾವ ರೀತಿಯಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ತೀವಿ, ರೈತರು ಯಾವ ರೀತಿಯಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ಕೊಂಡ್ರೆ ಉಪಯೋಗ ಆಗುತ್ತೆ ಅಂತೇಳಿ ಹಂತವಾಗಿ ತೋರಿಸ್ತಾ ಹೋಗ್ತೀವಿ. ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿಯಲ್ಲಿ ಈಗ ರೀಚಾರ್ಜಿಗೆ ಫಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ, JCB ಯಂತ್ರದ ಮೂಲಕ ಗುಂಡಿಯನ್ನು ಯಾವ ರೀತಿ ತೆಗಿತೀವಿ ಅನ್ನೋದನ್ನು ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ಈಗ ಕೇಸಿಂಗ್ ಪೈಪಿಂದ ಸುತ್ತ 5 ಅಡಿ ಸರೌಂಡಿಂಗು, ಅಂದರೆ 10 ಅಡಿ ಸರೌಂಡಿಂಗು ಅಗಲ ಮತ್ತು ಆಳ 10 ಅಡಿ ಒಂದು ಫಿಟ್ಟನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಮಾರ್ಕ್ ಮಾಡೋ ಅಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಸ್ನೇಹಿತರೆ, ಈಗ ನಮಗೆ ಗಾಡಿ ಬರುತ್ತೆ, ಬೋರ್ವೆಲ್ಲನ್ನು ಎತ್ತಲಿಕ್ಕೆ ಮಾಡಲಿಕ್ಕೆಲ್ಲ ಜೀಪ್ ಮೂಲಕ ಬರ್ತೀವಿ, ಅವಾಗ ಕಷ್ಟ ಆಗುತ್ತೆ ಅಂತ ಅವ್ರು ಕೇಳ್ಕೊಂಡಿದ್ರಿಂದ ಒಂದು ಬದಿಯಲ್ಲಿ 2 ಅಡಿ, ಇನ್ನೊಂದು ಬದಿಯಲ್ಲಿ 8 ಅಡಿ ಮಾಡೋ ಅಂಥ ರೀತಿಯಲ್ಲಿ ಮಾರ್ಕನ್ನು ಮಾಡ್ತಾಯಿದ್ವಿ. ಸ್ನೇಹಿತರೆ, JCB ಮೂಲಕ ಈಗ ಗುಂಡಿ ತೆಗೆಯೋಂಥ ಕೆಲಸ ಪ್ರಾರಂಭ ಮಾಡಿದ್ದೀವಿ. ನಿಧಾನವಾಗಿ ನಮ್ಮ ಮಾರ್ಕು ಅಳಿಸೋಗದೇ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಗುಂಡಿಯನ್ನು ಮಾಡಬೇಕಾಗತ್ತೆ. ಹೆಚ್ಚು ಗುಂಡಿ ತೆಗೆದ್ರೆ ಹೆಚ್ಚು ಮೆಟೀರಿಯಲ್ ಬಳಸಬೇಕಾಗತ್ತೆ. ಹಾಗಾಗಿ ಅಳತೆ ಪ್ರಕಾರ ಈ ಒಂದು ಗುಂಡಿಯನ್ನು ತೆಗೆಸ್ಬೇಕಾಗತ್ತೆ. ಸ್ನೇಹಿತರೆ 10 ಅಡಿ ಆಳ ಆಗಿದೆ. ಆದರೆ ಕೇಸಿಂಗ್ ಪೈಪ್ ಪಕ್ಕದಲ್ಲಿ ಮಣ್ಣನ್ನು ತೆಗಿಬೇಕಾದ್ರೆ ರೈತರು ಭಾಳ ಜಾಗ್ರತೆಯನ್ನು ವಹಿಸಬೇಕು. JCB ಟಚ್ ಮಾಡಿದಾಗ ಕೇಸಿಂಗ್ ಪೈಪ್ ಅಲ್ಲಾಡೋ ಸಾಧ್ಯತೆ ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ಕುಸಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಧಾನವಾಗಿ ಕೇಸಿಂಗ್ ಪೈಪ್ ಸುತ್ತಲೂ ಮಣ್ಣನ್ನು ಬಿಡಿಸ್ಕೋಬೇಕಾಗತ್ತೆ. ಸ್ನೇಹಿತರೆ JCB ಮೂಲಕ ಗುಂಡಿಯನ್ನು ಮಾಡಿದ ನಂತರ ಪಿಕಾಸಿ ಅಥವಾ ಗುದ್ಲಿ ಸಹಾಯದಿಂದ ನಿಧಾನವಾಗಿ ಮಣ್ಣನ್ನು, ಪುಡಿ ಮಣ್ಣು ಏನಿದೆ ಅದನ್ನೆಲ್ಲ ತೆಗೆದು ಗಟ್ಟಿ ಮಣ್ಣು ಮಾತ್ರ ಇರಬೇಕು. ಆ ರೀತಿಯಲ್ಲಿ ಈ ಪುಡಿ ಮಣ್ಣನ್ನು ತೆಗಿಬೇಕಾಗತ್ತೆ. ಸ್ನೇಹಿತರೆ, ಈ ಪುಡಿ ಮಣ್ಣಿದ್ದರೆ ಮುಂದೆ ಅದು ಕೇಸಿಂಗ್ ಪೈಪ್ ಒಳಗಡೆ ಹೋಗೋ ಸಾಧ್ಯತೆ ಇರುತ್ತೆ ಅಂತೇಳಿ ನೀಟಾಗಿ ಬಾಚೋ ಅಂಥ ಕೆಲಸವನ್ನು ಮಾಡಬೇಕು. ಸ್ನೇಹಿತರೆ, ಗುಂಡಿಯನ್ನು ಕ್ಲೀನ್ ಮಾಡ್ಕೊಂಡಿದ ನಂತರ ಮೊದಲು ಕೇಸಿಂಗ್ ಪೈಪಿಗೆ ಉದ್ದನೆ ಹ್ಯಾಂಡಲ್ನ ಕ್ಲಾಂಪನ್ನು ಅಳವಡಿಸ್ಬೇಕಾಗತ್ತೆ. ಈ ಕ್ಲಾಂಪ್ ಹಾಕೋದೇನಕ್ಕೆ ಅಂದರೆ ಕೇಸಿಂಗ್ ಪೈಪು ಗಟ್ಟಿಯಾಗಿ ನಿಲ್ಲಬೇಕು, ಕೆಳಗಡೆ ಕುಸಿಬಾರ್ದು ಮತ್ತು ಮೇಲ್ಗಡೆ ಹೆಚ್ಚು ಅಲುಗಾಡಬಾರ್ದು ಅಂಥೇಳಿ ಈ ಕ್ಲಾಂಪನ್ನು ಹಾಕ್ತೀವಿ. ಈ ಕ್ಲಾಂಪನ್ನು ಹಾಕೋದ್ರ ಜೊತೆಯಲ್ಲಿ ಈ ರೀತಿಯಲ್ಲಿ ಕಾಂಕ್ರೀಟನ್ನು ಕೂಡ ಹಾಕಬೇಕಾಗತ್ತೆ. ಕಾಂಕ್ರೀಟ್ ಕಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಕಾಂಕ್ರೀಟನ್ನು ಚೆನ್ನಾಗಿ ಕಲಿಸ್ಬೇಕು. ಕ್ಲಾಂಪಿನ ಸುತ್ತ ಕಾಂಕ್ರೀಟನ್ನು ಹಾಕಿ ಬಿಗಿಗೊಳಿಸ್ಬೇಕಾಗತ್ತೆ. ಆವಾಗ ಕೇಸಿಂಗ್ ಪೈಪು ಬಿಗಿಯಾಗಿ ನಿಲ್ಲುತ್ತೆ, ಕುಸಿಯೋದಿಲ್ಲ, ಮತ್ತು ಮೇಲ್ಭಾಗದಲ್ಲೂ ಕೂಡ ಅಲ್ಲಾಡಲ್ಲ. ಹಾಗಾಗಿ ಕ್ಲಾಂಪ್ ಹಾಕೋದು ಮತ್ತು ಕಾಂಕ್ರೀಟ್ ಹಾಕೋದು ಕಡ್ಡಾಯ ಆಗಿದೆ. ಸ್ನೇಹಿತರೆ, ಕಾಂಕ್ರೀಟ್ ಗಟ್ಟಿ ಆದ ನಂತರ ಕೇಸಿಂಗ್ ಪೈಪಿಗೆ ಈ ರೀತಿಯಲ್ಲಿ ರಂಧ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಸುಮಾರು 150ರಿಂದ 200 ರಂಧ್ರವನ್ನು ಹಾಕೋಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಸ್ನೇಹಿತರೆ, ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಮೊದಲನೇ ಲೇಯರ್ ಆಗಿ ಅಕ್ವಾಮೆಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಯಾವ ರೀತಿ ಅಕ್ವಾಗಾರ್ಡಲ್ಲಿ ನೀರು ಶುದ್ಧವಾಗಿ ಬರುತ್ತೋ ಆ ರೀತಿಯಲ್ಲಿ ಅಕ್ವಾಮೆಸ್ ಫಿಲ್ಟರ್ ಆಗುತ್ತೆ. ನೀರಿನಲ್ಲಿರ್ತಕ್ಕಂಥ ಮಣ್ಣಿನ ಕಣಗಳನ್ನು, ಸೂಕ್ಷ್ಮವಾದಂಥ ಮಣ್ಣಿನ ಕಣಗಳನ್ನು ತಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಮೊದಲನೇ ಲೇಯರ್ ಆಗಿ ಅಕ್ವಾಮೆಸ್ಸನ್ನು ಸುತ್ತಿ ನೈಲಾನ್ ಹಗ್ಗದಿಂದ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಬಿಗಿ ಇಟ್ಕೊಳ್ಳಪ್ಪ. ಅಕ್ವಾಮೆಸ್ಸನ್ನು ಈ ರೀತಿಯಾಗಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಬಂಧಿಸಬೇಕಾಗುತ್ತೆ.
ನೈಲಾನ್ ಹಗ್ಗನೇ ಯಾಕೆ ಬಳಸಬೇಕು ಅಂದರೆ ಅದು ಬೇಗ ಹಾಳಾಗಬಾರ್ದು, ಕೊಳಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ. ಅಕ್ವಾ ಮೆಸ್ಸನ್ನು ಸುತ್ತಿದ ನಂತರ ಎರಡನೇ ಲೇಯರ್ ಆಗಿ ನೈಲಾನ್ ಮೆಸ್ಸನ್ನು ಸುತ್ತಬೇಕಾಗತ್ತೆ. ನೈಲಾನ್ ಮೆಸ್ಸು ಸುತ್ತೋ ಉದ್ದೇಶ ಏನಂದರೆ ಒಳಗಡೆ ಅಕ್ವಾ ಮೆಸ್ಸು ತುಂಬ ಸೂಕ್ಷ್ಮವಾದಂಥ ಕಸ ಕಡ್ಡಿಗಳನ್ನು ತೆಗೆಯುತ್ತೆ. ಅದೇ ರೀತಿಯಲ್ಲಿ ನೈಲಾನ್ ಮೆಸ್ಸು ಸ್ವಲ್ಪ ಅದಕ್ಕಿಂತಲೂ ಸ್ವಲ್ಪ ದಪ್ಪನೆಯ ಕಡ್ಡಿ, ಕಸ, ಮಣ್ಣು ಇದನ್ನೆಲ್ಲ ಕೂಡ ತಡೆಯುತ್ತೆ. ಹಾಗಾಗಿ ನೈಲಾನ್ ಮೆಸ್ಸನ್ನು ಎರಡನೇ ಸುತ್ತಾಗಿ ಸುತ್ತುತ್ತಾ ಇದ್ದೀವಿ ಸ್ನೇಹಿತರೆ. ಎರಡನೇ ಲೇಯರ್ ಆಗಿ ನೈಲಾನ್ ಮೆಸ್ಸನ್ನು ಹಾಕಿದ ನಂತರ ಮೂರನೇ ಲೇಯರ್ ಆಗಿ HDB ನೆಟ್ಟನ್ನು ಸುತ್ತುತ್ತಾ ಇದ್ದೀವಿ. ಈ ಒಂದು ನೆಟ್ಟನ್ನು ಸುತ್ತೋದಕ್ಕೆ ಕಾರಣ ಏನಂದರೆ ನೀರಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಣಗಳು, ಮಣ್ಣಿನ ಕಣಗಳು, ಕಡ್ಡಿ ಈ ಥರದ್ದೆಲ್ಲ ತಡೆಯೋದಕ್ಕೆ ಈ ಒಂದು ಮೆಸ್ಸು ಸಹಾಯ ಆಗುತ್ತೆ. ಮತ್ತು ಜೊತೆಯಲ್ಲಿ ಒಳಗಿರ್ತಕ್ಕಂಥ ಎರಡೂ ಮೆಸ್ಸುಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ಮೆಸ್ಸನ್ನು ಸುತ್ತುತ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಕೂಡ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಒಂದೇ ಸಮನೆ ಕಟ್ಟಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಗೊತ್ತಾಗ್ತಿದೆಯೇನಪ್ಪ? ಬಿಗಿ ಬರ್ತಿದೆಯಾ? ಹಾಂ, ನೀವೇ ಮಾಡ್ಕೊಳ್ತೀರಾ ನೆಕ್ಸ್ಟು? ಹಾಂ ಸ್ನೇಹಿತರೆ, ಎಲ್ಲ ಮೆಸ್ಗಳನ್ನು ಸುತ್ತಿದ ನಂತರ ಈ ರೀತಿ ದಪ್ಪ ದಪ್ಪ ಬೋರ್ಡರ್ಸ್ಗಳನ್ನು ಹಾಕ್ತಾಯಿದ್ದೀವಿ. ಈಗ ಹಾಕಿದ ನಂತರ ಕೆಳಗಿಳಿದು ಮತ್ತೆ ಬೋರ್ಡರ್ಸನ್ನು ಡ್ಯಾಮ್ ರೀತಿಯಲ್ಲಿ ಜೋಡಿಸೋಂಥ ಕೆಲಸವನ್ನು ಮಾಡಬೇಕಾದ ಸ್ನೇಹಿತರೆ. ಮೊದಲು ಬೋರ್ಡರ್ಸನ್ನು ಕೈಯಿಂದ ಕೆಳಗೆ ಹಾಕ್ಕೊಳ್ತಾ ಇದ್ದೀವಿ. ಯಂತ್ರದ ಮೂಲಕ ಹಾಕ್ಲಿಕ್ಕೆ ಹೋದರೆ ಮಣ್ಣು ಬೀಳುತ್ತೆ. ಹಾಗಾಗಿ ಕೈಯಿಂದ ತೆಗೆದು ಕೆಳಗೆ ಹಾಕೊಳ್ಳೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸ್ವಲ್ಪ ತಡ ಆಗಿದ್ದರಿಂದ ಲೈಟ್ ಹಾಕ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ರೀತಿಯಲ್ಲಿ ಬೋರ್ಡರ್ಸನ್ನು ಜೋಡಣೆ ಮಾಡಬೇಕು. ಎರಡು ಕಲ್ಲುಗಳ ನಡುವೆ ರಂಧ್ರ ಇರಬೇಕು. ನೀರು ಸರಾಗವಾಗಿ ಅದರ ನಡುವೆ ಹರಿಯೋದಕ್ಕೆ ಅವಕಾಶ ಆಗಬೇಕು. ಆ ರೀತಿಯಲ್ಲಿ ಜೋಡಣೆ ಮಾಡಬೇಕು ಸ್ನೇಹಿತರೆ. JCB ಸಹಾಯದಿಂದ ಕೆಳಗೆ ಹಾಕೊಂಡದ್ದು ನಾವು ಬೋರ್ಡರ್ಸನ್ನು ಮತ್ತೆ ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಮೆಸ್ಸನ್ನು ಈ ರೀತಿ HDB ನೆಟ್ಟನ್ನು ಚಾಪೆ ರೀತಿಯಲ್ಲಿ ಹಾಸಿದ ನಂತರ 6 mm ಜಲ್ಲಿಯನ್ನು ಹಾಕ್ತಾಯಿದ್ದೀವಿ.